ಹಲೋ ಮ್ಯಾನೇಜರ್, ನಂಗೆ ಇವತ್ತು ಅಕೌಂಟ್ ಫೈಲ್ ನೋಡೋದಿದೆ. ಕಂಪ್ಲೀಟ್ ಫೈಲ್ ಮತ್ತೆ ಫ್ಯಾಕ್ಟರಿ ರಿಲೇಟೆಡ್ ಫೈಲ್ ಎರಡನ್ನೂ ನನಗೆ ಇವತ್ತು ಮನೆ ಕಟ್ ಕಳಿಸ್ತು ಯಾರ ಕಡೆಯಿಂದಾನು. ಸರ್ ಅದು ಫೈಲ್ ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಸ್ಮಾಲ್ ಮಿಸ್ಟೇಕ್ ಅಷ್ಟೇ. ನಾನು ಅದನ್ನ ಸರಿ ಮಾಡಿ ನಿಮ್ಗೆ ಆಮೇಲೆ ಕಳಿಸ್ಲಾ? ಏನ್ ಮಿಸ್ಟೇಕ್? ಸರ್ ಅದೇ 5 lakh ಡಿಫ್ರೆನ್ಸ್ ಬರ್ತಿದೆ ಅದು. ಏನು 5 lakh ಡಿಫ್ರೆನ್ಸ್ ನಿಮ್ಗೆ ಸ್ಮಾಲ್ ಮಿಸ್ಟೇಕಾ? ಇದನ್ನ ಅನ್ಟಾಲರೇಬಲ್ ಆಗುತ್ತಲ್ಲ. ಸರಿ, ನಾನೇ ಅಲ್ಲಿ ಬರ್ತೀನಿ. ನಾನೆಲ್ಲ ಬಂದು ನೋಡ್ತೀನಿ. ಆಮೇಲೆ ನೀನು ಅದನ್ನ ಕರೆಕ್ಟಾಗಿ ಎನ್ಕ್ವೈರಿ ಮಾಡಿಸು. ಸರಿ ಸರ್. ಯಾಕೆ ಇಷ್ಟೊಂದು ಮಿಸ್ಟೇಕ್ ಆಗುತ್ತಾವೋ? ಇಷ್ಟೊಂದು ಅಮೌಂಟ್ ವೇರಿಯೇಷನ್ ಆಗ್ತಿದೆಯಲ್ಲ, ಯಾಕೆ ಕೈ ಹೊಡೆಯುತ್ತೆ ಇದರಿಂದ? ಇದನ್ನ ಹೆಂಗಾರು ಮಾಡಿ ಕಂಡಿಡಿ. ನಮಸ್ಕಾರ ಸಮಸ್ತ ವೀಕ್ಷಕರಿಗೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ಹೈಪ್ ಬಟನ್ ಕೂಡ ಕೊಡಿ. ಹೈಪ್ ಬಟನ್ ಕೊಡೋದ್ರಿಂದ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಲ್ಲಿ ಆಪ್ಷನ್ ಇದೆ, ನೀವು ಕಮೆಂಟ್ ಮಾಡೋ ಲೈನ್ ಅಲ್ಲಿ ಹೈಪ್ ಅಂತ ಆಪ್ಷನ್ ಇದೆ, ಅಲ್ಲಿ ಹೋಗಿ ಹೈಪ್ ಬಟನ್ ಪಾಯಿಂಟ್ಸ್ ಕೊಡಿ ಅಷ್ಟೇ. ಆಟ ಇನ್ನು ಮೇಲೆ ಶುರು ಆಗತ್ತೆ ನೋಡ್ತೀರ ನೋಡ್ರಿ. ಇವತ್ತ ಅಜ್ಜಿ ಇದಕ್ಕೆ ಹೋಗೋಣಂತ ಯಾವ ದೇವಸ್ಥಾನಕ್ಕ, ಎಲ್ಲ ತಯಾರಿ ಮಾಡ್ರಿ. ಸಿಂಚು, ಪೂಜೆ ತಟ್ಟೆ ತಗೊಂಡ್ ಬಾ, ತಯಾರಿ ಮಾಡಿ ಹೋಗೋದನ್ನ. ಸಾರಿ ಮಮ್ಮಿ. ಮಿಂಚು, ತೆಂಗಿನಕಾಯಿನ ಕಾರ್ನಾಗ ಇಡೋದು ಮರಿಬೇಡ. ಮಮ್ಮಿ ನಾ ಆಲ್ರೆಡಿ ಇಟ್ಟಿದ್ದೀನಿ. ಸರಿ, ನಾ ಪೂಜೆ ತಯಾರಿ ಎಲ್ಲ ಆಗೈತೆ ನೋಡು. ಸರಿ ಮಮ್ಮಿ. ಗೌರಿ, ಅಜ್ಜಿಗೆ ಸಹಾಯ ಮಾಡೋದು. ಸರಿ ಅತ್ತೆ. ಗೌರಿ ನಿಂತ್ಕೊ ಇಲ್ಲಿ. ಹೇಳಿ ಅತ್ತೆ. ನೋಡು, ಅತ್ತೆ ಏನಾದ್ರೂ ಸಿಡುಕಲಿ ಏನಾದ್ರೂ ಅಂದ್ರೆ ನೀ ಯಾವ್ದು ತಲೆ ಕೆಡಿಸ್ಕೋಬೇಡ. ಆಮೇಲೆ ಗಂಗಾ ಏನಾದ್ರೂ ಅಂದ್ರೆ ತಲೆ ಕೆಡಿಸ್ಕೋಬೇಡ. ಏನ ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ. ಹಾ ಅತ್ತೆ ಸರಿ. ಹಾಳಾದ ಮಂಡಿ ನೋವು ಹಿಡ್ಕೊಂಡ್ರೆ ನೋವು ಹಾಗೆ ಬಿಡುತ್ತೆ. ಸೊಂಟ ಹಿಡ್ಕೊಂಡ್ಬಿಟ್ಟಿದೆ. ಅಜ್ಜಿ ಹಿಡ್ಕೊಳ್ಳ ನಿಮ್ಮನ್ನ. ಬೇಡ ಬೇಡ, ನನ್ಗೇನು ವಯಸ್ಸಾಗಿಲ್ಲ, ನಾನೆಲ್ಲ ಮಾಡ್ಕೊಂತೀನಿ. ಅಜ್ಜಿ ನಿಮ್ಗೆ ವಯಸ್ಸಾಗಿದೆ ಅಂತ ನಾ ಹೇಳ್ತಿಲ್ಲ, ನಾನ್ ಸಹಾಯ ಮಾಡ್ಬೇಕನ್ನಿಸ್ತು ಅದಕ್ಕೆ ಏನ್ ಬೇಡ ಬೇಡ. ಅಯ್ಯ ಅತ್ತೆ ಏನಾಯ್ತು? ಮೊದ್ಲೇ ನಿಮ್ಗೆ ಸೊಂಟ ನೋವು? ಬನ್ನಿ ಇತ್ತ. ಯಾಕೋ ಸೊಂಟ ಹಿಡ್ಕೊಂಡಿತ್ತು ನೋಡಿ. ಯಾಕೆ ನೀವೆಲ್ಲ ಈ ಕೆಲಸ ಮಾಡ್ತೀರಾ? ನಾನು ಇದೀನಿ ತಾನೇ. ಇಲ್ಲ ಗೌರಿ ಹೇಳಿದ್ರೆ ಮಾಡ್ಬಿಡ್ತಿದ್ವಿ. ಎಲ್ಲ ಮಾಡ್ತೀರಾ, ಅಲ್ಲಿ ಹೋದ್ಮೇಲೆ ಹುಡುಕುದಾಗುತ್ತೆ. ಅದಕ್ಕೆ ನಾನೊಮ್ಮೆ ಚೆಕ್ ಮಾಡಿದ್ದೆ. ಸರಿ ಬನ್ನಿ. ಗೌರಿ ಎಲ್ಲ ಕಾರ್ನಾಗ ಇಟ್ಟು ಬಿಡು. ಸರಿ ಅತ್ತೆ. ಎಲ್ಲೋ ಆಯ್ತು ನನ್ನ ವಾಚು? ಇಲ್ಲೇ ಎಲ್ಲೋ ಇಟ್ಟಿದ್ನಲ್ಲ. ಇಷ್ಟು ವಸ್ತು ಇಟ್ಟಲ್ಲೇ ಇರ್ತಿಲ್ಲ ಇತ್ತೀಚೆಗೆ, ಎಲ್ಲಿ ಹೋಗುತ್ತೋ ಏನು. ನಿಮ್ ವಾಚು ಅಲ್ಲಿ ಬೆಡ್ ಕೆಳಗಡೆ ಇಟ್ಟಿದ್ದೀನಿ ನೋಡಿ. ನೀವು ವಿಂಡೋದಲ್ಲಿ ಇಟ್ಟಿದ್ರಿ, ಅದು ಬೀಳೋ ತರ ಇತ್ತು, ಅದಕ್ಕೆ ತೆಗೆದು ಅಲ್ಲಿ. ಹೌದಾ? ಸರಿ. ಹೌದು, ನಿನ್ಗೆ ನನ್ನ ವಸ್ತುಗಳು ಎಲ್ಲಿರುತ್ತೆ ಏನಿರುತ್ತೆ ಅಂತ ಎಲ್ಲ ಗೊತ್ತಿರುತ್ತಾ? ಅಂದ್ರೆ ಮನೆ ಕ್ಲೀನ್ ಮಾಡ್ತಿದ್ದೆ, ಅವಾಗ ನೋಡ್ದೆ, ತೆಗೆದಿಟ್ಟೆ. ನೋಡು, ಯಾವುದೇ ವಸ್ತುಗಳನ್ನಾಗ್ಲಿ ನಾನು ಎಲ್ಲಿಟ್ಟಿರ್ತೀನಿ ವಾಪಸ್ ಅಲ್ಲೇ ಇಟ್ಬಿಡು. ಯಾಕಂದ್ರೆ ನಾನು ಪದೇ ಪದೇ ಹುಡುಕೊಂತ ಕುಂದ್ರಕ್ಕಾಗಲ್ಲ. ಆಮೇಲೆ ನನ್ನ ನೆನಪಿನ ಶಕ್ತಿ ಮೇಲೆ ನನಗೆ ಭಯ ಹುಟ್ಟುತ್ತೆ. ಇಲ್ಲ, ನೀವು ವಿಂಡೋದಲ್ಲಿ ಇಟ್ಟಿದ್ರಿ, ಅದು ಬೀಳುತ್ತೆ ಅಂತ ನಾನು ತೆಗೆದ ಮೇಲೆ ಇಟ್ಟೆ. ಅದು ಅಲ್ಲದೆ ಲಾಸ್ಟ್ ಟೈಮ್ ಹೇಳ್ತಿದ್ರಿ ಇದು ವೆರಿ ಇಂಪಾರ್ಟೆಂಟ್ ಅಂತ. ಹೌದು, ಇದು ವೆರಿ ಇಂಪಾರ್ಟೆಂಟ್. ಇದು ನನ್ನ ಫ್ರೆಂಡ್ ಕೊಡಿಸಿದ್ದು. ಆಮೇಲೆ ಇದನ್ನ ಮುಟ್ಟಕ್ ಹೋಗ್ಬೇಡ. ಹಾ ಸರಿ. ಆಮೇಲೆ ನನ್ನ ವಸ್ತುಗಳನ್ನ ಸ್ವಲ್ಪ ಜೋಪಾನವಾಗಿಡು. ಹಾ ಸರಿ. ನಡ್ರಿ ಎಲ್ರು. ನಿಂದ್ರಣ್ಣ, ರಾಮ್ ಬರ್ಬೇಕು. ಇನ್ನು ಯಾಕೆ ಬರ್ತಿಲ್ಲ? ಗೌರಿ ಅದಕ್ಕೆ ಬರ್ಬೇಕಲ್ವಾ ಅದಕ್ಕೆ. ಬಂದ ನಡ್ರಿ. ಗಂಗಾ ಬರಲ್ವಾ? ಅತ್ತೆ ಗಂಗಾ ಏನೋ ಒಲ್ಲಂತೆ. ಸರಿ, ಹಂಗಾರೆ ಈ ಒಂದೇ ಕಾರಲ್ಲಿ ಹೋಗೋಣ ಅಥವಾ ಇನ್ನೊಂದು ಕಾರು ತಗೊಂಡ್ ಬರ್ತೀಯಾ ಶ್ಯಾಮ್? ಅಣ್ಣ, ಏನ್ ಎಲ್ಲರೂ ಒಂದೇ ಕಾರಲ್ಲಿ ಹೋಗ್ತೀಯ? ಒಂದೇ ಕಾರಲ್ಲಿ ಹೋಗೋಣ ನಡಿ. ನಂಗೆ ಒಂದೇ ಕಾರಲ್ಲಿ ಆಗಲ್ಲ, ಬೇರೆ ಕಾರ್ ತಗೊಂಡ್ ಹೋಗೋಣ. ಈ ಕರ್ಮ ಯಾರು ನೋಡ್ತಾರೆ? ಏನಂದೆ? ಏನಿಲ್ಲ, ಇನ್ನೊಂದ್ ಕಾರಲ್ಲಿ ಹೋಗೋಣ ಅಂದೆ. ಇಲ್ಲ ಇಲ್ಲ, ಎಲ್ರು ಒಂದೇ ಕಾರಲ್ಲಿ ಹೋಗೋಣ ನಡ್ರಿ. ಅಜ್ಜಿ, ನೀನ್ ಯಾಕಲ್ಲಿ ಕೂತ್ಕೊಂಡು ಇತ್ತ ಬಾ. ಸರಿ ಸರಿ. ನೋಡಿ, ಸ್ವಲ್ಪ ಸೀಟ್ ಬೆಲ್ಟ್ ಹಾಕೋರಿ. ಸೀಟ್ ಬೆಲ್ಟ್ ಅದು ಹೇಗೆ ಅಣ್ಣ? ಶುರು ಮಾಡ್ಕೊ. ಕನ್ನ ಸಲಿಗೆ ಸಲಿಗೆ ಅಲ್ಲ ಸಲಿಗೆ ನೀನೆಂದು ನನಗೆ. ಏನದು ಸಣ್ಣ ಹುಡುಗರತ್ತೆ? ಸರಿ, ನಾನು ಅನ್ಕೊಂತೀನಿ ಬಿಡಿ. ಸಿಂಚು, ಅದು ಹಾಕೋದನ್ನ ಜೋರಾಗಿ. ಸರಿ ಅಣ್ಣ. ಎಲ್ಲ ಪೂಜೆ ಸಾಮಾನು ತಗೊಂಡ್ರಲ್ಲ? ಹಾ ಅತ್ತೆ, ಎಲ್ಲಾನು ತಗೊಂಡಿದೀವಿ. ಅಲ್ಲಿ ಹೋದ್ಮೇಲೆ ಅದಿಲ್ಲ ಇದಿಲ್ಲ ಅನ್ನಕೋಬೇಡ್ರಿ. ದಿಕ್ಕೊಳಗೆಲ್ಲ ಇಟ್ಕೊಂಡ್ರಿಲ್ಲ? ಹಾ ಎಲ್ಲಾನು ಇಟ್ಕೊಂಡಿವಿ. ಆಮೇಲೆ ಇಲ್ಲ ಅಂತಂದ್ರು ಅಲ್ಲೇ ಮಕ್ಳ ಇದ್ರಾಗ ಆರ್ಡರ್ ಕೊಟ್ರೆ ಎಲ್ಲ ತಗೊಂಡ್ ಬಂದ್ ಕೊಡ್ತಾರ. ನೀವೇನ್ ಚಿಂತೆ ಮಾಡ್ಬೇಡ್ರಿ. ಮೇನ್ ಆರ್ತಿ ತಟ್ಟಿ ಅವೆಲ್ಲ ಇಟ್ಕೊಂಡಿನಿ ನಾನು. ಅವ್ರ ದಿನಸಿ ಹೇಳಿದ್ರಲ್ಲ ಕಡಿಮೆ ಮಾತ್ರ. ಹಾ ಅವನು ಇಟ್ಕೊಂಡಿನ. ಅಜ್ಜಿ ಹೀಗೆ ಅದು ನವ ದಂಪತಿಗಳನ್ನ ಕರ್ಕೊಂಡ್ ಬಂದಿದ್ರಪ್ಪ ಹೋಸಲೆ, ಅದಕ್ಕೆ. ಇದೇ ಶಾಸ್ತ್ರ ಹೇಳ್ತೀನಿ ಆಮೇಲೆ. ಅಣ್ಣ, ಅವಾಗಿಂದ ಯಾವ್ದೋ ಒಂದು ಬೈಕ್ ನಮ್ಮನ್ನ ಫಾಲೋ ಮಾಡಕತ್ತಂಗ ಅನ್ಸಲ್ಲ? ಹುಚ್ಚಿದಂಗದಿ ನೋಡಿ. ನೀ ಮುಂದೆ ಹೊಂಟಿ ಅವ್ರ ಹಿಂದೆ ಬರಾಕತ್ತಾರ, ಅಷ್ಟೇ ಡಿಫ್ರೆನ್ಸ್. ಅಲ್ಲೋ, ಓವರ್ಟೇಕ್ ತಗೋಬೋದಾಗಿತ್ತಲ್ಲ. ನಂಗೆ ಯಾಕೋ ಡೌಟ್ ಬರಕತ್ತೈತಿ. ನೀನ್ ಯಾವಾಗ ನೋಡ್ತೀವಿ ಅವಾಗ ಡೌಟ್ ರಾಣಿನ ತಗೋ. ಇಲ್ಲ, ಅಕ್ಕಿ ಹೇಳೋದು ಕರೆ ಐತಿ, ನನಗೂ ಹಂಗ ಅನ್ಸಾಕತೈತಿ. ಹೌದಾ? ಸರಿ, ನಾನು ನೋಡ್ತೀನಿ. ಅಲ್ಲ ಅಣ್ಣ, ಇಲ್ಲ ತಗೋ, ಓವರ್ಟೇಕ್ ಹೋದ. ಎಲ್ಲ ಪೂಜೆ ಸಾಮಾನು ತಗೊಂಡ್ ಒಳಗ್ ಬರ್ರಿ. ಮಿಂಚು ಮಿಂಚು, ಆರತಿ ತಟ್ಟಿ ಹೂವಿಂದು ಎಲ್ಲ ತಗೊಂಡ್ ಬಾ. ಗೌರಿ, ರಾಮ ಅವ್ರಿಗೆ ಡಿಕ್ಕಿ ತೆಗೆದುಕೊಟ್ಟು ತಗೊಂಡ್ ಬರ್ತೀನಿ. ಹಾ ಸರಿ ಅವ್ವ. ಗೌರಿ, ನೀ ಅಜ್ಜಿನ ಹಿಡ್ಕೊಂಡ್ ಬಾ. ಅಜ್ಜಿ ನಾನು ಹಿಡ್ಕೊಂಡು. ಏನ್ ಬೇಡ, ನನ್ಗೇನು ವಯಸ್ಸಾಗಿಲ್ಲ, ನಾನೆಲ್ಲ ಬರ್ತೀನಿ, ನೀನ್ ಹೋಗಿ. ಅಜ್ಜಿ ನಿನಗೂ ವಯಸ್ಸಾಗೈತಂತಲ್ಲ, ಅಕ್ಕಿಗೂ ವಯಸ್ಸಾಗೈತಂತ ನೀನ್ ಹಿಡ್ಕೊಳಕತ್ತಾಳ, ಹಿಡ್ಕೋ. ಹಾಗೇನಿಲ್ಲ, ಅಜ್ಜಿ ಬೀಳ್ತಾಳ ಅಂತ ಹಿಡ್ಕೋಬೇಕಂತೆ. ಬನ್ನಿ ಅಜ್ಜಿ, ಹೋಗೋಣ. ಅಲ್ಲಿ ಮೆಟ್ಲ ಎಲ್ಲ ಸುಮ್ಮನೆ ಕಾಲ್ ಜಾರುತ್ತೆ. ನಿನ್ನೆ ತಾನೇ ಮಳೆ ಆಗಿದೆ ಪೂರ್ತಿ, ಇವಾಗೂ ಮಾಡ ಆಗಿದೆ. ಅಯ್ಯೋ, ಯಾಕಷ್ಟು ನಾಟಕ ಮಾಡ್ತೀಯ ದೌರಾನಿ? ಹೋಗಿ ಅಜ್ಜಿ. ಯಾಕ್ಲಾ ಅಜ್ಜಿ, ಬನ್ನಿ ಸಾಕು, ಹೊತ್ತಾಗುತ್ತೆ, ನಾ ಹಿಡ್ಕೊಂತೀನಿ. ಬನ್ನಿ ಸಿಂಚು, ಶ್ಯಾಮ್, ಹೋಗಿ ಆರತಿ ತಟ್ಟೆ ಪೂಜಾ ಸಾಮಾನೆಲ್ಲ ತಗೊಂಡ್ ಬರ್ರಿ. ಹಾ ಸರಿ ಅಮ್ಮ. ಅಮ್ಮರೆ, ಎಲ್ರು ಬಂದಿರಲ್ಲ, ಬರ್ರಿ ಒಳಗ್ ಬರ್ರಿ, ಕೂತ್ಕೋರಿ ಇಲ್ಲಿ.
ಅರ್ಚಕ್ರ ಪೂಜಾ ಸಾಮಾನ್ ಎಲ್ಲ ಹುಡುಗರು ತಗೊಂಡ್ ಬರ್ತಾರೆ ಈಗ. ಅವ ಎಲ್ಲ ತಂದಿನ ನೋಡಿ. ಮಗ ನೀ ಪಂಚೆ ಉಟ್ಕೋಪ್ಪ. ಹೌದು, ಪಂಚೆ ಉಟ್ಕೊಳ್ಳಿ, ಮಡಿ ವಸ್ತ್ರದಲ್ಲಿ ಇರಿ. ಅಲ್ಲ, ನಾನ್ ಯಾಕೆ ಪಂಚೆ ಉಟ್ಬೇಕು? ಅಂದ್ರೆ ದಂಪತಿಗಳನ್ನ ಕುಂದ್ರಿಸಿ ಇವತ್ತು ಪೂಜೆ ಮಾಡ್ಬೇಕಂತ ಮಾಡಿವಿ. ಹೆಂಗಾದ್ರೂ ನಿಮ್ದು ಮದುವೆ ಆಗಿ ಈಗ ಹೊಸ್ದಾಗೆಲ್ಲ ಇವತ್ತು ವಿಶೇಷ ಬೇರೆ, ಅದಕ್ಕೆ. ಅಮ್ಮ, ನನ್ ಕೆಲ್ಸ ಇದೆ, ನಾನು ಬರ್ತೀನಿ. ಏರಾ ನಿನ್ ಕೈಲೇ ಏನ್ ಅಜ್ಜಿ? ನೋಡು, ಅರ್ಚಕ್ರ ಏನ್ ಹೇಳ್ತಾರ ಅದು ಮಾಡ ಅಷ್ಟ ಈಗ. ಅಜ್ಜಿ, ನಾನ್ ಸ್ವಲ್ಪ ಕೆಲ್ಸ ಇದೆ ಅಜ್ಜಿ, ನಾನು ಅರ್ಜೆಂಟಾಗಿ ಹೋಗ್ಬೇಕು ಇವಾಗ. ನನಗೀಗೆಲ್ಲ ಪೂಜೆ ಕುಂತ್ಕೊಳಕ್ ಆಗಲ್ಲ. ಹಂಗ ಅನ್ಬಾರ್ದಪ್ಪ. ಪೂಜೆ ನಿಮ್ಗೆ ಬಂದಿದೆ ಅಂತಂದ್ರೆ ಅದು ನಿಮ್ ದೇವ್ರು ಕೊಟ್ಟ ಪ್ರಸಾದ, ಅದನ್ನ ನೀವು ಒಲ್ಲೆ ಅಂತ ಅನ್ಬಾರ್ದು. ಕೂತ್ಕೊಳ್ಳಿ ಅಜ್ಜಿ. ಅದು ಸುಮ್ ಕೂತ್ಕೋ. ಅಲ್ಲ ಒಳ್ಳೆ ಅಂತಿದ್ದಾನೆ, ಎದಕ್ ನೀವೆಲ್ಲ ಫೋರ್ಸ್ ಮಾಡಕತ್ತೀರಿ ಅವಂಗ? ಸಂಗೀತ ಬಂದ್ಬಿಟ್ಟೆ, ಅಕ್ಕಿನ ಕರ್ಕೊಂಡ್ಬಂದೆ, ಚಲೋ ಆತ್ ಬಿಡ. ಬರಂಗಿಲ್ಲ ಅಂದಿದ್ದಿ. ನಾಳೆ ದೊಡ್ಡಮ್ಮ ಹೋಗೋಣ ನಡಿ, ಇಲ್ಲಾರ ಕೂತ್ಕೊಂಡು ಏನ್ ಮಾಡೋಣ ಪೂಜೆ ಅದಕ್ಕೆ ನೋಡೋಣ ಅಂತ ಬಂದ್ವಿ. ಚಲೋ ಆಯ್ತು ಬಿಡು ಬಂದಿದ್ದು. ಗಂಗಾ ಚಿಕ್ಕಮ್ಮ ಮಲ್ಕೊಂಡಿದ್ದಾರೆ. ಸರಿ ಕೂತ್ಕೊರಿ ಎಲ್ರು. ಸರಿ ಅಮ್ಮ, ಅರ್ಬಿ ಹಾಕೊಂಡ್ ಬರ್ತೀನಿ. ಗೌರಿ ಬಾಮ್ಮ ಇತ್ತ ಕೂತ್ಕೊರಿ. ಎಲ್ಲಾರು ಇತ್ತ ಸೈಡ್ರಿ, ಇವ್ರೆಲ್ಲ ಇತ್ತ ಕುಂದರ್. ಅರ್ಚಕ್ರ ಇಲ್ಲೇ ಮಾಡಿಸ್ತೀರಿ? ಅಂದ್ರ ಇಲ್ಲೇ ಮಾಡ್ಲಿ ಅಂತ ನಾನು ಹೇಳಿದೆ. ಗರ್ಭ ಕುಡಿಯಕಾದ್ರೆ ಸಾಲಂಗಿಲ್ಲ, ಅದಕ್ಕೆ ಇಲ್ಲೇ. ಇಬ್ರು ಒಬ್ರ ಮೇಲೆ ಒಬ್ರು ಕೈ ಇಟ್ಕೊಳ್ಳಿ. ಅಲ್ಲ, ಇದೆಲ್ಲ ಕಂಪಲ್ಸರಿನಾ? ನೋಡಪ್ಪ, ಅವ್ರ ಹೆಂಗೆ ಹೇಳ್ತಾರಂಗ್ ಮಾಡ. ಆಂಟಿ ನೋಡಂಟಿ. ಅಲ್ಲ ಮಮ್ಮಿ, ಇದನ್ನ ನನ್ ಕಣ್ಣಿಂದ ನೋಡಕ್ ಆಗ್ತಿಲ್ಲ. ಅಜ್ಜಿ ಸಹ ಕುತ್ಕೋ ಅಂತ ಹೇಳಿದ್ನು, ಅದ್ರಲ್ಲೇ ಕೈ ಬಿಡು. ಕಣ್ಣಿಂದ ನೋಡಿದ್ರೆ ಸಿಟ್ಟು ಬರ್ತಿದೆ ನಂಗೆ. ನೋಡು, ಇವಾಗ ಸುಮ್ಮನೆ ನೋಡ್ಕೊಂತ ಕುಂದರು, ಆಟ ಇನ್ನು ಶುರು ಆಗುತ್ತೆ. ಮಿಂಚು, ನಾ ಹೇಳ್ದಂಗ್ ಮಾಡಿಯಲ್ಲ? ಆ ಚಿಕ್ಕಮ್ಮ ಮಾಡಿದೀನಿ. ನೋಡಿ, ಇಬ್ರು ಕೈ ಮುಂದಿಡಿರಿ. ಅರ್ಚಕ್ರೆ, ಇನ್ನೂ ಎಷ್ಟು ಮುಂದಿಡ್ಬೇಕು? ಇಷ್ಟೇ. ಅಮ್ಮ ಗೌರಿ, ಇನ್ನೂ ಸ್ವಲ್ಪ ಮುಂದಿಡಿಯಮ್ಮ. ಇಬ್ರು ಒಟ್ಟಿಗೆ ದೇವರ ಆಶೀರ್ವಾದ ಪಡಿರಿ. ಓಂ ಲಿಂ ಯಂ ಯಂ ನಿಮ ಓಂ ನ್ಯಾಂ ಓಂ ನ್ಯಾಂ ನ್ಯಾಂ ನಮಸ್ತೆ ಮಹಾಮಾಯೆ ಜಗಜ್ಜನನಂ ಪ್ರಸಾದಂ. ನೋಡಮ್ಮ, ಇಬ್ರು ಒಟ್ಟಿಗೆ ದೇವ್ರ ದರ್ಶನ ಮಾಡ್ಕೊಳ್ಳಿ, ಆಮೇಲೆ ದೇವ್ರಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ ಮನಸ್ಸಿನಾಗ ಏನಿದೆ ಅದನ್ನ ದೇವ್ರು ಈಡೇರಿಸ್ತಾನ. ಗೌರಿ, ನಿಂದೇನಾರ ಆಸೆ ಇದ್ರೆ ದೇವ್ರನ್ನ ಕೇಳ್ಕೊಳವ. ಅಮರೆ, ನೀವ್ ಹೋಗಿ ಅವ್ರಿಗೆ ಹೇಳ್ರಿ. ಇಬ್ರು 100 ವರ್ಷ ಚೆನ್ನಾಗಿ ಕೂಡಿ ಬಾಳ್ಬೇಕು ಅಂತ ಬೇಡ್ಕೊರಿ. ಸರಿ ಅತ್ತೆ. 100 ವರ್ಷ ಅಲ್ಲ, ಇನ್ನೊಂದ್ ದಿನದಾಗ ನಿಮ್ ಇಬ್ಬರನ್ನ ದೂರ ಮಾಡ್ತೀನಿ. ನೋಡ್ತೀನಿ ಅಮ್ಮ, ಈ ಕಣ್ಣಿಲ್ಲ ಇನ್ನು ಏನೇನ್ ನೋಡ್ಬೇಕಮ್ಮ. ಇನ್ನು ಮನೆಯಾಗಿದ್ರೆ ಚೆನ್ನಾಗಿರ್ತಿತ್ತು. ನೋಡೋಣ ಅಣ್ಣ ಹೆಂಗ್ ಸುಮ್ ಕುಂತಿದ್ದಾನೆ. ಅಲ್ಲ, ಕಡಿಕು ಅದಕ್ಕೇನ ಒಪ್ಕೊಂತಾನಂತೀಯ? ನನಗೆ ಯಾಕೋ ಡೌಟ್ ಕಣೆ. ಅವನು ಫಸ್ಟ್ ಒಂದು ಹುಡುಗಿನ ಇಷ್ಟಪಟ್ಟಿದ್ದ, ಆ ಹುಡುಗಿ ಏನಾದ್ರು ಮರ್ತಿದ್ರೆ ಒಪ್ಕೊಂತಾನೆ. ನನಗೆ ಸ್ವಲ್ಪ ಡೌಟು. ಹಂಗಂತೀಯ? ಸಸಿ ಬಾ ಚಂದದವ್ವ. ಹಂಗ ಏನು ಹೇಳ್ದ ಮಾಡ್ಬಿಟ್ಟಿ ಮದ್ವಿ? ಅಯ್ಯ ಮಲ್ಲಮ್ಮ, ನಂಗೆ ಗೊತ್ತಾಗ್ಲಿಲ್ಲವ ನೀನ್ ಕರಿಬೇಕಂತ. ಹಂಗ ಅವಸರದಾಗ ಸಸಿ ಮಾತ್ರ ಬಾ ಮುದ್ದಾಗಿದ್ದಾಳ. ಚಲೋ ಆತ್ ಬಿಡುವ. ಪೂಜ್ ಮುಗಿತಾನೆ, ಇಬ್ರು ಎದ್ದೇಳ್ಕೊ. ತುಂಗ ಬಾಯ್ಲೆ. ಹಾ ಅತ್ತೆ, ಅದು ಸರ ತಂದಿವಲ್ಲ, ಅದು ಹಾಕಿ ಬಿಡುವ ಮನಿ ಹಿರಿ ಸಸಿಗೆ. ಸರಿ ಅತ್ತೆ. ಮಿಂಚು ಆ ಬ್ಯಾಗ್ ಮೇಲೆ ಸರ ಇತ್ತು ತಗೊಂಡ್ ಬಾ. ಸರಿ ಅಮ್ಮ, ಮುಗಿತಲ್ಲ, ನಾ ಇನ್ನು ಹೊಡ್ಬೋದಲ್ಲ? ಅರ್ಚಕ್ರೆ, ಇನ್ನೊಂದು ಶಾಸ್ತ್ರ ಐತಿ, ಅದು ಹೇಳ್ಬಿಡ್ರಿ. ಒಂದ್ 2 ನಿಮಿಷ. ನಮ್ದು ಹಿರಿಕರೆಲ್ಲ ಏನ ತಲೆಮಾರದಿಂದ ಇತ್ತಲ್ಲ ಚೈನಾ, ಅದನ್ನ ಹಿರಿ ಸಸಿಗೆ ಹಾಕ್ಬೇಕಂತ. ಹೌದಾ? ನಿಂತ್ಕೊಳಪ್ಪ, ಇನ್ನೊಂದ್ ಸ್ವಲ್ಪ. ಇನ್ನೊಂದು ಲಾಸ್ಟ್ ಪೂಜೆ ಐತಿ. ಅಮ್ಮ, ನಂಗೆ ಹೊತ್ತಾಗುತ್ತ. ಹಂಗ್ ಮಾಡ್ಬಾರ್ದು ಅವಸರ. 2 ನಿಮಿಷ ಕುತ್ಕೊರಪ್ಪ. ಅಮ್ಮ, ಅದ್ರಾಗ ಯಾವ್ದು ಇಲ್ಲಮ್ಮ. ಹುಡುಕ್ಬೇಕಿಲ್ವಾ? ಅದ್ರಾಗ ಐತೆ. ಅತ್ತೆ, ಅದ್ರಾಗ ಐತಿ ಅಲ್ವಾ? ನಾನ್ರು ನಿನ್ ಬ್ಯಾಗ್ನಾಗ ಐತಿನವಾ, ಅಲ್ಲೇ ಇರ್ಬೇಕು ನೋಡ್ವಾ. ಹುಡುಕಿನೊಮ್ಮೆ. ಅಲ್ಲ, ಅಷ್ಟು ತಲೆಮಾರಿನ ಸರನ ಇಕ್ಕಿಗೆ ಹಾಕಾಕತ್ತಾರ ಭಿಕ್ಷುಕಿಗೆ. ಅಲ್ಲ, ಅದನ್ನ ನೀನು ಹಾಕೊಂಡಿಲ್ಲ, ಗಂಗಾನು ಹಾಕೊಂಡಿಲ್ಲ, ತುಂಗನ ದೊಡ್ಡಮ್ಮ ಹಾಕೊಂಡಿಲ್ಲ. ಇವ್ರು ಯಾರು ಹಾಕೊಳ್ಳಾರ್ದೆ ಇವ್ಳು ಹಾಕೊಂತಾರ ಅಂದ್ರೆ? ಇಲ್ಲ, ಅದನ್ನ ಗಂಗಾ ಒಂದ್ಸಲ ತುಂಗ ಒಂದ್ಸಲ ಹಾಕೊಂಡಾರ, ನಾನು ಹಾಕೊಂಡಿಲ್ಲ. ಅದು ಮನಿ ಹಿರಿ ಸಸಿ ಎಷ್ಟ ಅದ ಕೊಡ್ತಾರ. ಆದ್ರೆ ನೀನ್ ಚಿಂತೆ ಮಾಡ್ಬೇಡ, ನಮ್ ಪ್ಲಾನ್ ಎಕ್ಸಿಕ್ಯೂಟ್ ಆಗುತ್ತೆ. ಸುಮ್ನಿರು. ಏನ್ ಪ್ಲಾನ್? ಸುಮ್ನಿರು, ಹೇಳ್ತೀನಿ. ಮಿಂಚು ನಡಿ, ನಾನು ಬರ್ತೀನಿ ನೋಡೋಣ. ಬ್ಯಾಗ್ ಇಲ್ಲೇ ದೇವಸ್ಥಾನದಾಗ ಇಟ್ಟೈತ ಅತ್ತೆ, ಹೊರಗಿಲ್ಲ. ಹೌದಾ? ಎಲ್ಲ ನೋಡೋ ನಡಿವಾ. ಇದೇನಿದೆ? ಮಣ್ಣು ನೋಡಿದ್ರೆ ನಿಮ್ ಸರ ಕಳಿತು, ಇವತ್ತು ನೋಡಿದ್ರೆ ದೇವಸ್ಥಾನದಾಗ. ಯಾಕ ಚಿನ್ನ ಕಳಿಬಾರ್ದಲ್ಲ? ಚಿನ್ನ ಕಳೆದ್ರ ಅಭಿಷೇಕ್ನ ಅದು. ಅಮರ, ಹಂಗೇನ್ ತಿಳ್ಕೊಬೇಡ್ರಿ. ಅದೇನ ಇಲ್ಲೇ ಇರ್ತೈತಿ. ಕೊಡಾಕಿ ಆಕಿನ, ತಗೊಳಕಿ ಆಕಿನ. ಯಾಕ ತಲೆ ಕೆಡಿಸ್ಕೊಂತೀರಿ? ದೇವ್ರ ಮೇಲೆ ಭಾರ ಹಾಕ್ರಿ. ಅದ್ ಹಂಗಲ್ಲ ಅರ್ಚಕ್ರೆ, ಯಾಕಂದ್ರೆ ಮೊನ್ನೆ ಹತ್ತಿದೊಂದು ಕಾಶಿನ ಸರನು ಕಳಿತು ಹಿಂಗ ಮನ್ಯಾಗ. ಅದಿನ್ನಾದ್ರೂ ಸಿಕ್ಕಿಲ್ಲ ನಮಗ. ಅದಕ್ಕೆ ನಮಗ ಯಾಕೆ ಹಿಂಗ ಆಗಾಕತ್ತೈತಿ? ಏನ ನಾವ ಎಲ್ಲರೂ ಇಟ್ಟು ಮರ್ಯಾಕತ್ತೀವೋ ಏನ ಮನ್ಯಾಗ ಏನ್ ಆಗಾಕತ್ತೈತಿ ಅಂತ ಗೊತ್ತಾಗಲ್ಲ. ಮನ್ಯಾಗ ಕಳ್ರು ಬಂದು ಸೇರ್ಕೊಂಡ್ರೆ ಏನ್ ಮಾಡೋದು ಹೇಳಿ? ಸುಮ್ನಿರುವ ಒಂದಿಟ. ನೋಡ್ರಿ, ಹಂಗೇನ್ ಇದನ್ ಮಾಡ್ಬೇಡ್ರಿ, ನಾ ಎಲ್ಲ ನೋಡ್ಕೊಂತೀನಿ. ಎಲ್ಲಿ ಇಲ್ವಾಲೆ ನೋಡಿ, ದೇವಸ್ಥಾನದಾಗ ಯಾರು ಇದ್ರಲ್ಲ, ಎಲ್ಲಿದ್ರೆ ಅಲ್ಲೇ ಇರ್ರಿ. ದೇವಸ್ಥಾನ ಬಾಕ್ಲ ಕ್ಲೋಸ್ ಮಾಡಪ್ಪ.
ಅಲ್ಲ ನೀವು ದೇವಸ್ಥಾನಕ್ಕೆ ಬಂದವರಿಗೆ ಇಷ್ಟು ಅನುಮಾನ ಪಟ್ಟು ನೀವು ಇದನ್ನ ಮಾಡ್ಬಾರ್ದು. ನಾವು ದೇವರಿಗೆ ಅಂತ ಬಂದಿರ್ತೀವಿ. ನೋಡಪ್ಪ, ನಾವ್ ಬೇಕಂತ ಏನ್ ಮಾಡಕತ್ತಿಲ್ಲ, ಇಲ್ಲಿ ಸರ ಕಾಣವಲ್ದು ಅದಕ್ಕೆ. ಅಲ್ಲ ನಿಮ್ ಮನೆಗೆ ಅಲ್ಲಿ ಇಲ್ಲೆಲ್ಲ ಬಿಟ್ಟು ಬಂದಿದ್ರ? ಅಯ್ಯವ್ವ ಈಗರ ಮಾತಾಡ್ಸೋದಿಲ್ಲ. ಎಲ್ಲ ಬಿಟ್ಟು ನಾವ ಕಳ್ರ ಅಂತ ಅನ್ನೋರತ್ತೆ ಮಾತಾಡ್ತಿರುವ ನೀವು. ನಮ್ ಬ್ಯಾಗ್ ಎಲ್ಲ ಯಾಕೆ ಚೆಕ್ ಮಾಡ್ತೀರಿ ನೀವು? ನೋಡಿ ಅರ್ಚಕ್ರೆ, ನಾವಂತೂ ತಂದೀವಿ. ಅದೆಲ್ಲಿ ಹೋಗ್ಬಾರ್ದು, ಯಾಕಂದ್ರೆ ನಮ್ 3 ತಲೆಮಾರಿನ ಸರ ಅದ. ಅದನ್ನ ನೀವು ನಮ್ಮ ಹುಡುಕ್ ಕೊಡ್ಲೇಬೇಕು. ನಿಮ್ಗೆ ಗೊತ್ತೈತೆ ಅದರದ ಏನಂತ ಹೇಳಿ. ಆಮೇಲೆ ದೇವಿಗೆ ಅದನ್ನ ಮುಟ್ಟಿಸಿ ತಗೊಂಡಿದ್ದದ. ನಮಗದ್ ಬೇಕಂದ್ರೆ ಬೇಕ್ರಿ. ಯಾರು ಹೊರಗೆ ಹೋಗ್ಬೇಡ್ರಿ. ಎಲ್ಲಾರ ಬ್ಯಾಗ್ ಚೆಕ್ ಮಾಡ್ರಿ. ಅವ್ವ, ಇಷ್ಟೊಂದ್ ಯಾಕೆ ಗಾಬರಿ ಹಾಕ್ರಿ? ಎಲ್ಲಾರು ಶಾಂತವಾಗಿರ್ರಿ, ನೋಡೋಣ ಇಲ್ಲೇ ಎಲ್ಲಾರ ಇರ್ತೈತಿ. ಅಜ್ಜಿ, ಅಷ್ಟೊಂದು ಚಿಂತೆ ಮಾಡ್ಬೇಡ್ರಿ ಅತ್ತೆಯಾರ. ದೇವ್ರು ದೇವಸ್ಥಾನದಾಗ ಅದಿ ಅಂತಂದ್ರೆ ಯಾವ್ದು ಯಾರು ತಗೊಂಡ್ ಹೋಗಲ್ಲ. ಮೊನ್ನೆದು ದೇವಸ್ಥಾನದಾಗ ತಗೊಂಡವ್ರಿಗೆ ಯಾರು ಉದ್ದಾರೂನು ಆಗಿಲ್ಲ. ಅದನ್ನ ಯಾಕೆ ಚಿಂತೆ ಮಾಡ್ತೀರಿ? ಆಮೇಲೆ ಹೋದ್ರೆ ಏನಿಲ್ಲ, ದೇವರಿಗೆ ಮುಟ್ಟಿದೆ ಅಂತ ತಿಳ್ಕೊಂಡ್ಬಿಡೋಣ. ಹಂಗಲ್ಲ ಗೌರಿ, ಅದೇ ನಮ್ ತಲೆಮಾರದಿಂದ ಬಂದಿದ್ದಲ್ಲ, ಹಂಗಾಗಿ ನಾವು ಅದನ್ನ ಬಿಟ್ಕೊಡಕ್ ಬರಲ್ಲ. ಸರಿ, ನಿಧಾನವಾಗಿ ಹುಡ್ಕೋಣ. ಅಲ್ಲ, ಈ ಮಿಂಚು ಯಾಕೋದು? ನಿಂದ್ರ ಹೋಗೋಣ. ನಾನು ಹುಡುಗ್ರು ಇಲ್ಲೇ ಎಲ್ಲ ನೋಡಿ, ಎಲ್ರು ಬ್ಯಾಗ್ ಒಂದು ಚೆಕ್ ಮಾಡ್ಬಿಡಿ. ಅಜ್ಜಿ ಅಜ್ಜಿ, ಏನವ ಇದು? ಸರ ಅಲ್ಲಿ ನೆಲ್ಗಡೆ ಬಿದ್ದಿತ್ತು, ನಾನ್ ತಗೊಂಡ್ ಬಂದೆ. ಇದು ನಿಮ್ದ? ಅರ್ಚಕ್ರೆ, ಇದು ಯಾರ್ದು ನೋಡಿ? ಯಾರೋ ಎಲ್ರು ಸರ ಕಳೆದಿದೆ ಅಂತ ಅಂದ್ರು, ಅದಕ್ಕೆ ನಾನು ಇಲ್ಲಿ ಬಂದೆ. ಅದು ಮೆಟ್ಲಲ್ಲಿ ಬಿದ್ದಿತ್ತು. ಇವ ತಾಯಿ, ದೇವ್ರಂಗ್ ಬಂದಿ ನೋಡುವ ನೀನು. ಇವ ನೀನು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲಂಗಿಲ್ವಾ? ಇದ ನಮ್ ಸರ. ಅರ್ಚಕ್ರ, ತಗೋರಿ ಇದನ್ನ, ಇನ್ನೊಂದ್ ದೇವ್ರಿಗೆ ಮುಟ್ಟಿಸ್ರಿ. ಯಾಕೋ ಬಾಳ ಅಪಶಕ್ನ ಆಗ್ತತಿ. ಸರಿ ಅಮ್ಮರ. ಬಾಯ್ ಅಲ್ವಾ? ಬಾಯ್. ಸಿಂಚು, ಈಗ ಏನಾರು ಕೊಡುವ ತಿನ್ನಕ? ನೋಡಿ, ಬೇಗ ಮುಗಿಸ್ಬಿಡಿ, ಅವ್ರಿಗೆ ಹೊತ್ತಾಗುತ್ತೆ. ಹೌದು, ಅದೆಂಗೆ ಇಷ್ಟೊಂದು ಧೈರ್ಯವಾಗಿದ್ದೆ, ಎಲ್ಲಾರ್ಗು ಸಮಾಧಾನ ಹೇಳ್ತಿದ್ದೆ? ಯಾಕಂದ್ರೆ ದೇವಸ್ಥಾನದಲ್ಲಿ ಹೋಗಿದ್ದೆಲ್ಲ, ಹಂಗಾಗಿ ಅದು ಎಲ್ಲೇ ಹೋದ್ರು ಇಲ್ಲೇ ಇರುತ್ತೆ, ಆ ತಾಯಿಗೆ ಸೇರುತ್ತೆ ಅಂತ ನನ್ನ ನಂಬಿಕೆ ಇತ್ತು. ಸತ್ಯ ನಮ್ಮ ಹತ್ರ ಇರ್ಬೇಕಾದ್ರೆ ಯಾಕೆ ಭಯ ಪಡ್ಬೇಕು? ಆದ್ರೆ ಎಲ್ಲಾರು ನಿನ್ನಂಗೆ ಯೋಚನೆ ಮಾಡಲ್ಲ. ಒಂದಿನ ಕಾಲ ಬರುತ್ತೆ, ಎಲ್ರು ನನ್ನಂಗೆ ಯೋಚನೆ ಮಾಡ್ತಾರೆ. ಎಲ್ಲಾರ್ಗು ದೇವ್ರ ಬುದ್ಧಿ ಕಲಿಸ್ತಾನೆ. ನೋಡ್ರಿ, ಎಲ್ರು ಮನೆಗೆ ಹೋಗೋಣ ನೋಡ್ರಿ. ಮಿಂಚು, ಏನ್ ನೀನು ಪ್ಲಾನ್ ಮಾಡಿ ತಂದಿ ಎಲ್ಲ ಫೇಲ್ ಆಯ್ತು. ಅಯ್ಯೋ, ಏನ್ ಮಾಡ್ಲಿ, ಅಲ್ಲಿ ಸಿಂಚು ಬಂದ್ಬಿಟ್ಲು. ಸಿಂಚು ಬಂದ ತಕ್ಷಣ ನನ್ ಗಾಬರಿ ಆಗಿ ಅದು ಸರ ಕೆಳಗಡೆ ಬಿದ್ದ್ಬಿಡ್ತು. ಆಕಿನ ಬ್ಯಾಗ್ ಎಲ್ಲ ಇಡ್ತಿದ್ದೆ, ಅಷ್ಟರಲ್ಲಿ ಆಕೆ ಬಂದು ಏನಾಯ್ತು ಏನಾಯ್ತು ಅಂತ ಕೇಳಕತ್ಲು. ಅಷ್ಟರಲ್ಲಿ ಮಿಸ್ಟೇಕ್ ಆಗಿಬಿಡ್ತದೆ. ಏನ್ ಮಿಂಚು, ನೀನು ಒಂದ್ ಕೆಲ್ಸನ ನೆಟ್ಟಿಗೆ ಮಾಡಂಗಿಲ್ಲಲ್ಲ. ನೋಡಿದು, ಅದು ಮನೇಲಿ ಏನೋ ಕಳೆದಿತ್ತು, ಅದಕ್ಕೆ ಯಾರು ಯೋಚನೆ ಮಾಡಿದ್ದಿಲ್ಲ. ಇದು ಮುಖ್ಯ. ಇದೇನಾದ್ರೂ ಇದು ಆಗಿದ್ರೆ ಪಕ್ಕ ಸಿಗಾಕೊಂತಿದ್ಲು ಅವಳು. ಇವತ್ತು ಪಕ್ಕ ಅವ್ರಿಗೆ ಆಗ್ತಿದ್ರು. ನನ್ ಪ್ಲಾನ್ ಎಲ್ಲ ಫೇಲ್ ಆಯ್ತು ನೋಡಿ ಇವಾಗ. ನಾ ಈ ಪ್ಲಾನ್ ಸಕ್ಸಸ್ ಆಗುತ್ತೆ ಅಂತ ಎಲ್ಲ ಕೆಲಸ ಬಿಟ್ಕೊಂಡಿದ್ದೆ. ಅಮ್ಮ, ಡೋಂಟ್ ವರಿ, ಈ ಸಲ ನಾನ್ ಮಾಡ್ತೀನಿ ಸಖತ್ತಾಗಿ. ಯಾವ ಪ್ಲಾನು ಫ್ಲಾಪ್ ಆಗಬಾರ್ದು, ಅಷ್ಟು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ತೀನಿ. ಚಿಂತೆ ಮಾಡಬೇಡ. ಸರಿ ಮಗಳೇ. ಸಾರಿ ಚಿಕ್ಕಮ್ಮ. ಸಾರಿ ಏನ್ ಬೇಡ, ಒಟ್ಟು ನಮ್ಮ ಉದ್ದೇಶ ಏನೋ ಅದನ್ನ ಈಡೇರ್ಸೋಣ ಅಷ್ಟೇ.